ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ ಫ್ರಿಜ್ ಕ್ಲೀನಿಂಗ್ ವ್ಲಾಗ್ನ ಶೇರ್ ಮಾಡಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಇವಾಗ ವೆಜಿಟೇಬಲ್ಸ್ನ ಹೆಂಗೆ ಆರ್ಗನೈಸ್ ಮಾಡ್ತೀನಿ ಫ್ರಿಜ್ಜಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ವೆಜಿಟೇಬಲ್ಸ್ ಎಲ್ಲ ತಂದಾದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ನೀರು, ಉಪ್ಪು, ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಬಿಟ್ಟು ತರಕಾರಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಈ ಥರ ಒಣಗಕ್ಕೆ ಹಾಕ್ತೀನಿ. ಒಂದು 1/2 hour to 40 minutಸಲ್ಲಿ ಕ್ಲೀನಾಗಿ ಡ್ರೈ ಆಗಿಬಿಡುತ್ತೆ. ಆ ತರಕಾರಿ ಎಲ್ಲ ಡ್ರೈ ಆಗೋಷ್ಟೊತ್ತಿಗೆ ನಾನು ಬಾಕ್ಸ್ ಎಲ್ಲದನ್ನೂ ತೊಳೆಯೋಣ ಅಂತೇಳ್ಬಿಟ್ಟು ತೊಳೆದು ಒಣಗಾಕಿದ್ದೆ. ನೋಡ್ಬೋದು, ಇದೆಲ್ಲ ನಾನು ಫ್ರಿಜ್ಜಲ್ಲಿ ವೆಜಿಟೇಬಲ್ಸ್ ಸ್ಟೋರ್ ಮಾಡಿಡೋಕ್ಕೆ ತೊಗೊಂಡಿರೋದು. ಆ ಬಾಕ್ಸಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಜಾಸ್ತಿ ವೆಜಿಟೇಬಲ್ಸ್ ಇಡ್ಸಲ್ಲ. ಒಂದು 1/4 ಕಿಲೋ ಇಡಿಸ್ಬೋದು, ಕ್ಯಾರೆಟು, ಕುಕುಂಬರ್ ಅಷ್ಟು. ಹಾಗೆ ನಾನು ಈ ಕಡೆ ಸೊಪ್ಪೆಲ್ಲದನ್ನೂ ಬಿಡಿಸಿ ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಒಣಗೋಷ್ಟೊತ್ತಿಗೆ ನಾನು ಇದೆಲ್ಲ ಕೆಲಸನೂ ಮುಗ್ದೋಗುತ್ತೆ. ಹಾಗೆ ನಾನಿಲ್ಲಿ ಶುಂಠಿನ ನೀರಲ್ಲಿ ನೆನೆಯೋಕೆ ಇಟ್ಟಿದ್ದೀನಿ. ಸೊ ನೀರಲ್ಲಿ ಒಂದು ಸ್ವಲ್ಪ ಕ್ಲೀನಾಗಿ ತೊಳೆದ್ರೆ ಪೀಲ್ ಮಾಡಿಕೊಂಡು ಗ್ರೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದನ್ನು ನೀವಿಲ್ಲಿ ನೋಡ್ಬೋದು, ನಾನು ಸೊಪ್ಪು, ಕೊತ್ತಂಬರಿ ಎಲ್ಲದನ್ನು ಬಿಡಿಸಿಟ್ಟಿದ್ದೀನಿ. ಬೆಳ್ಳುಳ್ಳಿನೂ ಬಿಡಿಸ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ನನಗೆ 1 ವೀಕ್ ಆಗೋಷ್ಟು ಆಗುತ್ತೆ. ಸೊ ಈ ಥರ ಮುಂಚೆನೇ ಎಲ್ಲ ಬಿಡಿಸಿ ಇಟ್ಕೊಳ್ಳೋದ್ರಿಂದ ಕುಕ್ಕಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬೆಳಗ್ಗೆ 8 o'clock ಅಷ್ಟೊತ್ತಿಗೆ ನನಗೆ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕು. ನನ್ನ ಹಸ್ಬೆಂಡು, ಮಗಳಿಗೆ ಇಬ್ರಿಗೂ ಅಷ್ಟೊತ್ತಿಗೆ ಹೋಗೋದು. ಸೊ ಆವಾಗ ನಾನು ಅವೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಇದನ್ನು ಈ ಥರ ಎಲ್ಲ ಪೀಲ್ ಮಾಡಿ ಕ್ಲೀನಾಗಿ ಗ್ರೇಟ್ ಮಾಡಿ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ಇದು 1 ವಾರ ಅಂದ್ರೂ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಏನಾದರೂ ರೈಸ್ ಬಾತ್ ಮಾಡೋಕ್ಕೆ, ಆಮೇಲೆ ಕರ್ರೀಸ್ ಮಾಡೋಕ್ಕೆ ನಮ್ಗೆ ಆಲ್ಮೋಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕು. ಸೊ ಈ ಥರ ಬಿಡಿಸಿಟ್ಕೊಂಡಿದ್ರೆ ಅಡುಗೆ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ನಾನಲ್ಲಿ ಕೊರಿಯಂಡರ್ನ ಒಂದು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಅದರಲ್ಲಿ ಹಾಕಿಡ್ತಾಯಿದ್ದೀನಿ ಬಾಕ್ಸಲ್ಲಿ. ಸೊ ಇದು ಹಿಂಗೆ ಹಾಕಿದರೆ ನಿಮಗೆ 1 ವೀಕ್ ಆದರೂ ಏನು ಕೆಟ್ಟೋಗಲ್ಲ ಸೊಪ್ಪು. ಇದು ನನಗೆ ಒಂದು 4-5 ದಿವಸ ಬರುತ್ತೆ. ಆಮೇಲೆ ತರಕಾರಿನೂ ಅಷ್ಟೇ, ನಾನು ಒಂದು 3 ಡೇಸ್ಗೆ ಆಗೋಷ್ಟೇ ತಂದಿದ್ದೀನಿ. ಮತ್ತು ಒಂದು 3 ಡೇಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ತಂದ್ಕೋತೀನಿ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಬಾಕ್ಸು ಸಣ್ಣದಿರೋದ್ರಿಂದ ಒಂದು 1/4 ಕಿಲೋ ಅಷ್ಟೇ ಹಿಡಿಯೋದಲ್ಲಿ. ಸೊ ಅದಕ್ಕೆ ಅದು ಅಷ್ಟೇ ತಂದು ಇಟ್ಕೋತಾ ಇದ್ದೀನಿ. ಸುಮ್ಮನೆ ಜಾಸ್ತಿ ತಂದು ಕೆಡಿಸೋ ಬದಲು ಸ್ವಲ್ಪನೇ ತಂದು ಸ್ವಲ್ಪನೇ ಖಾಲಿ ಮಾಡಿದ್ರು ಆಯಿತು ಅಂತೇಳಿ. ಪುದೀನೂ ಅಷ್ಟೇ ನಾನಿಲ್ಲಿ ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದರೆ ಸೊಪ್ಪು ಬೇಗ ಮಾಯ್ಶ್ಚರ್ ಆಗಲ್ಲ, ಕೆಟ್ಟೋಗಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆನೂ ಒಂದು ಟಿಶ್ಯೂ ಪೇಪರ್ ಹಾಕಿ ಇಡ್ತಾಯಿದ್ದೀವಿ. ಆಮೇಲೆ ಇದು ಶುಂಠಿ ತುರಿದು ಇಟ್ಕೊಂಡಿದ್ವಲ್ಲ, ಅಂದರೆ ಹಸಿ ಎಲ್ಲ ತುರಿದು ಇಟ್ಕೊಂಡಿದ್ನಲ್ಲ, ಅದನ್ನು ಈ ಗ್ಲಾಸ್ ಕಂಟೈನರ್ಗೆ ಹಾಕ್ತಾಯಿದ್ದೀನಿ. ಸೊ ಇದು 1 ವಾರ ಅಂದರೂ ಹಂಗೆ ಇರುತ್ತೆ, ಏನೂ ಆಗಲ್ಲ. ನನಗೆ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ. ಶುಂಠಿ ಟೀ ಎಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಯೂಸ್ ಆಗುತ್ತೆ. ಪುದೀನ ಮತ್ತು ಶುಂಠಿ ಎರಡೂ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಮೊದಲೇ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿನೂ ಅಷ್ಟೇ, ಇದು ನನಗೆ ಆರಾಮಾಗಿ 1 ವಾರ ಆಗುತ್ತೆ ಇದಿಷ್ಟು. ಸೊ ಅದನ್ನು ನಾನು ಗ್ಲಾಸ್ ಕಂಟೈನರ್ಗೆ ಹಾಕಿ ಇಡ್ತಾಯಿದ್ದೀನಿ. ಇಲ್ಲಿ ನನ್ನ ಮಗಳು ಬಂದುಬಿಟ್ಟು ಬಾಕ್ಸ್ಗೆಲ್ಲ ಅವಳೇ ಹಾಕ್ತಾಯಿದ್ದಾಳೆ. ಸೊ ನಾನು ವೀಡಿಯೋ ಶೂಟ್ ಮಾಡ್ಕೋತಾ ಇದ್ದೀನಿ. ಹಾಕಲಿ, ಅವಳು ಕಲಿತಾಳಲ್ವ ಹಿಂಗಾದ್ರು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ ನಾನು. ಸೊ ಇದು ಬಂದುಬಿಟ್ಟು ಫ್ರಿಜ್ ಬಾಕ್ಸು. ನಾನು ಹೇಳ್ದಂಗೆ ಇದರಲ್ಲಿ ಜಾಸ್ತಿ ಏನೂ ಸ್ಟೋರ್ ಮಾಡೋಕ್ಕಾಗಲ್ಲ ವೆಜಿಟೇಬಲ್ಸು. ಸೊ ಒಂದು 1/4 kg ಅಷ್ಟೇ ಇಡಿಸೋದಿದ್ದು. ನಾನಿವತ್ತು ಸಂಜೆ ಹೋಗಿದ್ದರಿಂದ ಆಲ್ಮೋಸ್ಟ್ ತರಕಾರಿ ಎಲ್ಲ ಖಾಲಿಯಾಗಿತ್ತು. ನಾನಿಲ್ಲೇ ಡೈಲಿ ಮಾರ್ಕೆಟಲ್ಲೇ ತರೋದು ತರಕಾರಿನ. ಸೊ ಇನ್ನು ಹೆಂಗೂ ಬೇಕಾಗಿತ್ತಲ್ಲ ಅಂತೇಳಿ ಸ್ವಲ್ಪನೇ ತಂದಿದ್ದೀನಿ ನಾನು. ನೀವು ಈ ಥರ ಸ್ಟೋರ್ ಮಾಡಿಡಬೇಕು ಅಂದರೆ ವೆಜಿಟೇಬಲ್ಸು ಕರೆಕ್ಟಾಗಿ ಡ್ರೈ ಆಗಿದ್ದೀನಾ ಇಲ್ವ ಅಂತ ಚೆಕ್ ಮಾಡಿಬಿಟ್ಟು ಇಡಬೇಕು. ಯಾಕೆಂದರೆ ಅದು ಒಣಗಿಲ್ಲ ಅಥವಾ ಡ್ರೈ ಸರಿಯಾಗಿ ಆಗಿಲ್ಲ ಅಂದರೆ ತರಕಾರಿ ಕೊಳ್ತೋಗ್ಬಿಡುತ್ತೆ. ಸೊ ನಾನಿಲ್ಲಿ ಕೆಳಗಡೆ ಟವಲ್ ಹಾಸಿದ್ದೀನಲ್ವ, ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೀರೇನಾದರೂ ಇದ್ದರೆ. ಸೊ ನಾನೊಂದು 1/2 hour to 40 minutes ಮೇಲೇ ಆಯಿತು ತರಕಾರಿ ಎಲ್ಲ ವಾಶ್ ಮಾಡಿ. ಸೊ ಎಲ್ಲ ತರಕಾರಿನೂ ಡ್ರೈ ಆಗಿದ್ದಾವೆ ಆಲ್ಮೋಸ್ಟು. ಸೊ ನಾನು ಗ್ರೀನ್ ಚಿಲ್ಲಿಗೂ ಅಷ್ಟೇ ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಹಾಕ್ಕೊಂಡಿದ್ದೀನಿ.
ನೆಕ್ಸ್ಟು ಬೀನ್ಸ್ನ ಬಿಡಿಸಿ ಇಟ್ಕೋತಾ ಇದ್ದೀನಿ ನಾನು ಬಾಕ್ಸಿಗೆ, ನನಗೆ ಕಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನಾನೇನಾದರೂ ಪಲಾವು, ರೈಸ್ ಬಾತ್ ಆ ಥರ ಏನಾದರೂ ಮಾಡೋಂಗಿದ್ರೆ ರಾತ್ರಿಯೇ ವೆಜಿಟೇಬಲ್ಸ್ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ, ಬೆಳಗ್ಗೆ ಮಾಡೋಕ್ಕೆ ಆರಾಮಾಗಿ ಈಸಿ ಆಗುತ್ತೆ ಅಂತೇಳಿ. ಇನ್ನು ಲಾಸ್ಟಲ್ಲಿ ಈ ಥರ ಜೋಡಿಸ್ಕೊಂಡಿದ್ದೀನಿ ನಾನು. ಅನ್ನೆಸೆಸರಿಯಾಗಿ ಸುಮ್ಮನೆ ಜಾಸ್ತಿ ಐಟಮ್ಸ್ ಎಲ್ಲ ತಂದು ಇಟ್ಕೊಂಡಿಲ್ಲ ನಾನು. ನನಗೊಂದು 3 ದಿನ 4 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಂದು ಇಟ್ಕೊಂಡಿದ್ದೀನಿ. ಅದು ಖಾಲಿ ಆದಮೇಲೆ ಮತ್ತೆ ತಂದ್ಕೊತೀನಿ. ಇನ್ನು ಇದು ಬಂದುಬಿಟ್ಟು ಸ್ವಲ್ಪ ಸ್ವೀಟ್ ಇದೆ, ಸ್ವೀಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಹೊರ್ಗಡೆ ಇಟ್ಟರೆ ನನ್ನ ಮಗಳು ತಿಂದುಬಿಡ್ತಾಳೆ, ಅದಕ್ಕೋಸ್ಕರನೇ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಇದು ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ವಲ್ಲ ಅದು. ಇನ್ನು ಕೆಳಗಡೆ ಟೊಮ್ಯಾಟೊ ಮತ್ತು ಕ್ಯಾಬೇಜ್ ಇಟ್ಟಿದ್ದೀನಿ. ಇನ್ನು ನನ್ನ ಸಜೆಷನ್ ಬಂದುಬಿಟ್ಟು, ನಾವು ಸುಮ್ಮನೆ ಒಂದು ವಾರಕ್ಕಾಗೋಷ್ಟು ತಂದುಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ತಿನ್ನೋದಕ್ಕಿಂತ ಒಂದು 3 ಡೇಸ್ಗೆ ಆಗೋಷ್ಟು ತಂದುಕೊಂಡು ಫ್ರೆಶ್ ಆಗಿರಬೇಕಾದ್ರೇ ತಿಂದು ಖಾಲಿ ಮಾಡೋದು ಒಳ್ಳೆಯದು ಅನಿಸುತ್ತೆ. ಸೊ ಈ ಕಡೆ ಬಂದರೆ ನೆಕ್ಸ್ಟು ನಿಂಬೆಹಣ್ಣು ತಂದಿದ್ದೀನಿ. ಇದು ಬೆಳಗ್ಗೆ ನಾನು ಬಿಸಿನೀರಿಗೆ ಕುಡಿತೀನಲ್ವ, ಅದಕ್ಕೋಸ್ಕರನೇ ಸ್ವಲ್ಪ ಜಾಸ್ತಿ ತಂದಿದ್ದೀನಿ. ಸೊ ಇದು ಬಂದುಬಿಟ್ಟು ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಅದೆಲ್ಲ ಖುಷಿ ಕೇಕ್ ಮಾಡೋಣ ಅಂತೇಳಿ ಹಠ ಮಾಡ್ತಿದ್ಲು ಅಂತ ತಂದಿಟ್ಟಿದ್ದೀನಿ. ಇದು ಕಾರ್ನ್ಫ್ಲೋರು, ಹಾಗೆ ದ್ರಾಕ್ಷಿ, ಕೆಲವೊಂದು ಮಸಾಲೆ ಐಟಮ್ಸ್ ಎಕ್ಸ್ಟ್ರಾ ಏನಾದರೂ ಇದ್ದರೆ ಇದರಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಆಮೇಲೆ ನಮ್ಮ ಅಜ್ಜಂಗೆ ಗಂಜಿ ಮಾಡೋಕ್ಕೆ ರವೆ ತಂದಿಟ್ಟಿದ್ದೀನಿ. ಅದು ಎಕ್ಸ್ಟ್ರಾ ಹೊರ್ಗಡೆ ಇಟ್ಟರೆ ಬೇಗ ಹಾಳಾಗುತ್ತೆ ರವೆ. ಸೊ ಅದಕ್ಕೋಸ್ಕರ ನಾನು ಕವರ್ ಓಪನ್ ಮಾಡದೇ ಇರೋ ಕವರ್ನ ಹಂಗೆ ಇಟ್ಟಿದ್ದೀನಿ ಪಕ್ಕದಲ್ಲಿ. ಇದು ಬಂದು ಬಿಸಿಬೇಳೆಬಾತ್ ಪೌಡ್ರು. ಬಿಸಿಬೇಳೆಬಾತ್ ಮಂತಲ್ಲಿ ಒಂದು ಸತಿ ಅಷ್ಟೇ ಮಾಡೋದು. ಸೊ ಅದು ಹೊರ್ಗಡೆ ಯಾಕಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟಿದ್ದೀನಿ. ಇನ್ನದು ತುಪ್ಪ, ಕೆಳಗಡೆ ಇದು ಮಸಾಲ ಖಾರದ ಪುಡಿ ಹಾಕಿ ತುರಿದಿಟ್ಕೊಂಡಿದ್ವಲ್ಲ ಶುಂಠಿ, ಅದು ಬೆಳ್ಳುಳ್ಳಿ, ಕರಿಬೇವು, ಇಷ್ಟೇ. ಇದು ನನಗೆ ಆರಾಮಾಗಿ ಒಂದು 3 ಡೇಸ್ ಬರುತ್ತೆ ಇದಿಷ್ಟು ವೆಜಿಟೇಬಲ್ಸು. ಸೊ ಇದೆಲ್ಲ ಆದಮೇಲೆ ಮತ್ತೆ ತಂದು ಮತ್ತೆ ಸ್ಟೋರ್ ಮಾಡ್ಕೋತೀನಿ. ಸೊ ಇದು ಬಂದುಬಿಟ್ಟು ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿರೋ ಫ್ರಿಜ್ ಆರ್ಗನೈಸೇಷನ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.